ನೋಡಿ 1 ಕಪ್ಪಷ್ಟು ರವೆ ಇದ್ದರೆ ಸಾಕು ರೀ. ಒಂದು 15 ನಿಮಿಷದಲ್ಲಿ ಪುಡಿ ಮಸಾಲ ದೋಸೆನ ತುಂಬ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 10 ನಿಮಿಷ ಬಿಟ್ಟು ಆಮೇಲೆ ದೋಸೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ 2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ತೆಳುವಾಗಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನು ಮಸಾಲ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ತೆಳುವಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಮಾಡ್ಕೊಳ್ಳಿ. ನೋಡಿ ಈಗ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ನೀವು ದೋಸೆ ಹುಯ್ಬೇಕಾದ್ರೆ ಸಣ್ಣ ಹುರಿನಲ್ಲಿ ಇಟ್ಕೊಂಡು ದೋಸೆನ ಮಾಡ್ಕೊಳ್ಳಿ. ಈ ಥರ ರೌಂಡ್ ಶೇಪಲ್ಲಿ ದೋಸೆನ ಹಾಕ್ಕೊಂಡು ಸಾಮಾನ್ಯವಾಗಿ ಮಸಾಲ ದೋಸೆ ಮಾಡಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆನ ತುಂಬಾ ಉಪಯೋಗಿಸ್ತೀವಲ್ವ, ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಸುತ್ತಲೂ ದೋಸೆ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಬೆಣ್ಣೆ ಆದರೂ ಹಾಕ್ಕೋಬೋದು ಅಥವಾ ತುಪ್ಪ ಆದರೂ ಹಾಕ್ಕೋಬೋದು. ಈಗ ತುಪ್ಪ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹುರಿನ ಜಾಸ್ತಿ ಮಾಡ್ಕೊಳ್ಳಿ. ಈಗ ನೋಡಿ ತುಪ್ಪದಲ್ಲೆಲ್ಲ ನೀಟಾಗಿ ದೋಸೆ ಫ್ರೈ ಆಗ್ತಿದೆ. ನಾವು ಪುಡಿ ಇಡ್ಲಿ ಮಾಡ್ತೀವಲ್ವ, ಅದೇ ರೀತಿ ಪುಡಿ ದೋಸೆನೂ ಅಷ್ಟೇ. ಇಡ್ಲಿಗೆ ಯಾವ ಪುಡಿ ಮಾಡಿರ್ತೇನೋ ಅದನ್ನು ದೋಸೆಗೆ ಹಾಕ್ಕೊತಾ ಇದ್ದೀನಿ. ನಾನು ಇಡ್ಲಿ ಪುಡಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈಗ ಪುಡಿನ ಸುತ್ತಲೂ ಹಾಕ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಪಲ್ಯನ ಇಟ್ಟು ದೋಸೆ ಮಾಡ್ಕೊಳ್ಳಿ. ನಾನು ಪಲ್ಯ ಮಾಡಿಲ್ಲ, ಅದರಿಂದ ಖಾಲಿಯಾಗೆ ಮಾಡ್ಕೊತಾ ಇದ್ದೀನಿ. ಪುಡಿ ದೋಸೆ ಅಂತಲೂ ಮಾಡ್ಕೋಬೋದು ಅಥವಾ ಪಲ್ಯ ಇಟ್ಟಿನೂ ಮಾಡ್ಕೋಬೋದು. ಸೂಪರಾದ ನೋಡಿ ಎಷ್ಟು ಕಲರ್ಫುಲ್ಲಾಗಿ ದೋಸೆನೂ ಬಂದಿದೆ. ತುಂಬ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ತುಂಬಾ ಅದ್ಭುತವಾಗಿರುತ್ತೆ. ನೋಡಿ ಬಿಸಿ ಬಿಸಿಯಾಗಿ ಈ ಥರ ಪುಡಿ ದೋಸೆ ಮಾಡಿಕೊಂಡು ತಿಂತಾಯಿದ್ರೆ ವಾವ್ ಅಂತೀರ, ಅಷ್ಟು ರುಚಿಯಾಗಿ ಮಾಡ್ಕೊ